ಗೋಪಾಲ ಎಷ್ಟೊತ್ತಿಗೆ ಫೋನ್ ಮಾಡ್ತಾ ಇದ್ದಾನೆ? ಹಲೋ ಗೋಪಾಲ. ಚಿಕ್ಕ ಯಜಮಾನ್ರೆ, ಭೂಮಿಯವ್ರು ನನ್ನ ಜೊತೆನೇ ಇದ್ದಾರೆ, ನೀವೇನು ಯೋಚನೆ ಮಾಡಬೇಡಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಕರ್ಕೊಂಬಂದ್ಬಿಡ್ತೀನಿ. ಗೋಪಾಲ, ನೀನು ಹೇಳ್ತಿರೋದು ನಿಜ ತಾನೆ? ಚಿಕ್ಕ ಯಜಮಾನ್ರೆ, ಒಂದು ನಿಮಿಷ ರೀ, ಭೂಮಿಯವ್ರಿಗೆ ಕೊಡ್ತೀನಿ, ಮಾತಾಡಿ. ಮಾತಾಡಿ. ಹಲೋ ಯಜಮಾನ್ರೆ, ಈ ರೆಸಾರ್ಟಿಗೆ ಬಂದಾಗ್ಲೇ ನಮಗ್ ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟಿತ್ತು. ಆಮೇಲೆ ನಮ್ ಗಾಡಿನೂ ಪಂಚರ್ ಆಗೋಯ್ತು. ನಾನ್ ಗೋಪಾಲಂಗೆ ಮೊದ್ಲೇ ಇಲ್ಲಿನ ಲೊಕೇಶನ್ ಕಳ್ಸಿದ್ದೆ. ಗೋಪಾಲನೇ ನನ್ನ ಕರ್ಕೊಂಡ್ ಬರ್ತಿದ್ದಾನೆ. ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ನಾನ್ ಯೋಚನೆ ಬಿಟ್ಬಿಟ್ಟು ನೀವ್ ಆರಾಮಾಗಿ ಮಲ್ಕೊಳ್ಳಿ. ಇನ್ನು 1 hour ಅಲ್ಲಿ ನಾವಲ್ಲಿ ರೀಚ್ ಆಗ್ತೀವಿ. ಸತ್ಯ, ನನಗೀಗ ಸಮಾಧಾನ ಆಯ್ತು. ಅಂತೂ ನೀನು ತಲೆ ಓಡಿಸಿ ಗೋಪಾಲನಿಗೆ ವಿಷಯ ತಿಳಿಸ್ತೀಯಲ್ಲ. ಹುಷಾರಾಗಿ ಬನ್ನಿ. ಆಯ್ತು ಯಜಮಾನ್ರೆ. ಹೋಗ್ಲಿ, ಪ್ರೀತಮ್ ಗಾಡಿಗೆ ಏನಾದ್ರೂ ವ್ಯವಸ್ಥೆ ಆಯ್ತಾ? ಚಿಕ್ಕ ಯಜಮಾನ್ರೆ, ಗೋಪಾಲ ಜೊತೆಗೆ ಮೆಕ್ಯಾನಿಕ್ ಕೂಡ ಕರ್ಕೊಂಡ್ ಬಂದಿದ್ದ. ಇನ್ ಅರ್ಧ ಗಂಟೆಲಿ ಗಾಡಿ ಕೂಡ ಸರಿ ಹೋಗ್ಬಿಡುತ್ತೆ. ಸರಿ.